ನಮಸ್ಕಾರ ಸ್ನೇಹಿತರೆ, ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀ. ಇವತ್ತು ಏಪ್ರಿಲ್ 22ನೇ ತಾರೀಕು ಬುಧವಾರ. ರಾಜ್ಯದ ಕೋಟ್ಯಾಂತರ ತಾಯಂದಿರಿಗೆ ಮತ್ತು ಅಕ್ಕ ತಂಗಿಯರಿಗೆ ಅಂದ್ರೆ ನಮ್ಮ ಹೆಮ್ಮೆಯ ಗೃಹಲಕ್ಷ್ಮಿಯರಿಗೆ ಇಂದು ಬೆಳ್ಳಂಬೆಳಗ್ಗೆ ಒಂದು ಅದ್ಭುತವಾದ ಮತ್ತು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಹೌದು ಸ್ನೇಹಿತರೆ, ನೀವು ಕಳೆದ 2-3 ತಿಂಗಳಿಂದ ಯಾವುದಕ್ಕಾಗಿ ಅತ್ಯಂತ ಕುತೂಹಲದಿಂದ ಮತ್ತು ಆಸೆಯಿಂದ ಕಾಯ್ತಿದ್ದೀರೋ ಆ ಒಂದು ಸುಸಮಯ ಈಗ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 29ನೇ ಮತ್ತು 30ನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಅತ್ಯಂತ ಮಹತ್ವದ ಅಧಿಕೃತ ಮಾಹಿತಿ ಈಗಷ್ಟೇ ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹಣ ಯಾರಿಗೆ ಬರುತ್ತೆ, ಯಾವ ಸಮಯಕ್ಕೆ ಬರುತ್ತೆ, ನಿಮ್ಮ ಜಿಲ್ಲೆಗೆ ಯಾವಾಗ ತಲುಪುತ್ತೆ ಮತ್ತು ಇಷ್ಟು ದಿನ ಯಾಕೆ ತಡವಾಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಆಡು ಭಾಷೆಯಲ್ಲಿ ವಿವರವಾಗಿ ತಿಳಿಸಿಕೊಡ್ತೀನಿ. ನೀವು ಈ ಸ್ಕ್ರಿಪ್ಟ್ ಅನ್ನ ಕೇಳಿಸಿಕೊಳ್ಳುವಾಗ ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗಲಿದೆ. ಮೊದಲನೇದಾಗಿ, ನಿಮ್ಮ ಹತ್ತಿರ BPL ರೇಷನ್ ಕಾರ್ಡ್ ಇದೆಯಾ? ಹಾಗಿದ್ರೆ ನೀವು ಈ ಮಾಹಿತಿಯನ್ನ ಕಡ್ಡಾಯವಾಗಿ ಕೇಳಿಸಿಕೊಳ್ಳಬೇಕು. ಕರ್ನಾಟಕ ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯು ಈಗ ಒಂದು ಹೊಸ ತಿರುವು ಪಡೆದುಕೊಂಡಿದೆ. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದು ಬೆಳಗ್ಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ಸ್ಪಷ್ಟನೆಗಳನ್ನು ನೀಡಿದ್ದಾರೆ. ಇವತ್ತು ಬುಧವಾರ ಬೆಳಗ್ಗೆ 10:00 ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ. ಇದು ಕೇವಲ ಒಂದು ಕಂತಿನ ಹಣವಲ್ಲ, ಬದಲಾಗಿ ಬಾಕಿ ಇರುವ 29ನೇ ಮತ್ತು ಹೊಸದಾದ 30ನೇ ಕಂತಿನ ಹಣವನ್ನು ಒಟ್ಟಾಗಿ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ. ಅಂದರೆ ಸರಿಯಾದ ಅರ್ಹತೆ ಇರುವ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಇವತ್ತು ಅಥವಾ ನಾಳೆಯೊಳಗೆ 4,000 ರೂಪಾಯಿಗಳು ಜಮೆಯಾಗಲಿವೆ. ಬಹಳಷ್ಟು ಮಂದಿ ನಮಗೆ ಫೋನ್ ಮಾಡಿ ಮತ್ತು ಕಮೆಂಟ್ ಮೂಲಕ ಕೇಳ್ತಾ ಇದ್ರು, ಶ್ರೀ ಅವರೇ, ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ, ಏಪ್ರಿಲ್ ತಿಂಗಳು ಕೂಡ ಮುಗಿಯುತ್ತಾ ಬಂತು, ನಮಗೆ ಈ ಯೋಜನೆ ನಿಂತು ಹೋಗಿದೆಯಾ ಅಥವಾ ಮುಂದೆ ಬರುತ್ತಾ ಅಂತ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಯೋಜನೆ ನಿಂತಿಲ್ಲ. ಸರ್ಕಾರದಲ್ಲಿ ಹಣದ ಕೊರತೆ ಇತ್ತು ಅನ್ನೋದು ಎಲ್ಲರಿಗೂ ತಿಳಿದಿರುವ ಗುಟ್ಟು. ಆದರೆ ಈಗ ಸರ್ಕಾರವು ಬಜೆಟ್ನಿಂದ ಹಣವನ್ನು ಬಿಡುಗಡೆ ಮಾಡಿದ್ದು ಬಾಕಿ ಇರುವ ಎಲ್ಲ ಕಂತುಗಳನ್ನು ಹಂತ ಹಂತವಾಗಿ ಪಾವತಿ ಮಾಡಲು ನಿರ್ಧರಿಸಿದೆ. ಈಗಿರುವ ಮಾಹಿತಿಯ ಪ್ರಕಾರ ಯಾರಿಗೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲವೋ ಅವರಿಗೆ ಒಟ್ಟಿಗೆ 4,000 ರೂಪಾಯಿ ಅಥವಾ ಕೆಲವರಿಗೆ 3 ತಿಂಗಳ ಬಾಕಿ ಸೇರಿ 6,000 ರೂಪಾಯಿ ಕೂಡ ಬರಬಹುದು. ಇದು ನಿಜಕ್ಕೂ ಹಬ್ಬದ ಸುದ್ದಿಯೇ ಸರಿ. ಈಗ ಯಾವ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ ಅನ್ನೋದನ್ನ ನೋಡೋಣ. ಇಂದು ಮೊದಲನೇ ಹಂತದಲ್ಲಿ ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗುತ್ತಿದೆ. ಅದರ ಜೊತೆಗೆ ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ ಜಿಲ್ಲೆಯ ಮಹಿಳೆಯರಿಗೂ ಇಂದು ಶುಭ ಸುದ್ದಿ ಸಿಗಲಿದೆ. ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಮಹಿಳೆಯರು ಕೂಡ ಇವತ್ತು ಸಂಜೆಯೊಳಗೆ ತಮ್ಮ ಬ್ಯಾಂಕ್ ಖಾತೆಯನ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಸರ್ಕಾರವು ಜಿಲ್ಲಾವಾರು ಪಟ್ಟಿಯನ್ನು ಸಿದ್ಧಪಡಿಸಿದೆ. ಸರ್ವರ್ ಲೋಡ್ ಕಡಿಮೆ ಮಾಡಲು ಹಂತ ಹಂತವಾಗಿ ಹಣ ವರ್ಗಾವಣೆ ಮಾಡುತ್ತಿದೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ. ಕೆಲವರಿಗೆ ಹಣ ಬರುತ್ತೆ, ಇನ್ನು ಕೆಲವರಿಗೆ ಹಣ ಬರೋದಿಲ್ಲ. ಇದಕ್ಕೆ ಕಾರಣ ಸರ್ಕಾರ ಮಾಡಿಕೊಂಡಿರುವ ಒಂದು ಹೊಸ ಪ್ಲಾನ್. ಹೌದು, ಈಗ ರಾಜ್ಯ ಸರ್ಕಾರವು BPL ಕಾರ್ಡ್ಗಳ ಸಮೀಕ್ಷೆ ನಡೆಸುತ್ತಿದೆ. ಯಾರು ಶ್ರೀಮಂತರಿದ್ದಾರೋ, ಯಾರು ಐಶ್ವರ್ಯ ಕಾರುಗಳನ್ನು ಹೊಂದಿದ್ದಾರೋ ಅಥವಾ ಯಾರು ಪ್ರತಿ ತಿಂಗಳು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಾರೋ ಅಂಥವರ ಗೃಹಲಕ್ಷ್ಮಿ ಹಣವನ್ನು ತಡೆಹಿಡಿಯಲು ಆದೇಶ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಯಾರು ತಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸಿಲ್ಲವೋ ಅಂಥವರಿಗೂ ಕೂಡ ಈ ತಿಂಗಳು ಹಣ ಬರುವುದು ಕಷ್ಟ. ಹಾಗಾಗಿ ನೀವು ಕೂಡಲೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ KYC ಅಪ್ಡೇಟ್ ಆಗಿದೆಯಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್. ಬಹಳಷ್ಟು ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾದರೂ ಅದು ರಿಜೆಕ್ಟ್ ಆಗುತ್ತಿದೆ. ಇದಕ್ಕೆ ಕಾರಣ ನಿಮ್ಮ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಆಗದಿರುವುದು. ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ ಆ ಖಾತೆಗೆ ಮಾತ್ರ DBT ಮೂಲಕ ಹಣ ಬರುತ್ತದೆ. ನಿಮಗೆ ಒಂದು ವೇಳೆ ಹಣ ಬರದೇ ಹೋದರೆ ನೀವು ಗಾಬರಿಯಾಗಬೇಡಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ DBT ಕರ್ನಾಟಕ ಆಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ. ಅಲ್ಲಿ ನಿಮ್ಮ ಹಣ ಯಾವ ಹಂತದಲ್ಲಿದೆ, ಹಣ ಪಾವತಿಯಾಗಿದೆಯಾ ಅಥವಾ ಯಾವುದಾದರೂ ಕಾರಣಕ್ಕೆ ಫೈಲ್ ರಿಜೆಕ್ಟ್ ಆಗಿದೆಯಾ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಒಂದು ವೇಳೆ ತಾಂತ್ರಿಕ ದೋಷವಿದ್ದರೆ ಅದನ್ನು ನಿಮ್ಮ ಬ್ಯಾಂಕ್ಗೆ ಹೋಗಿ ಸರಿಪಡಿಸಿಕೊಳ್ಳಬಹುದು. ರೈತ ಬಾಂಧವರೇ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕೇವಲ ಒಂದು ಆರ್ಥಿಕ ನೆರವಲ್ಲ, ಅದು ಮನೆ ನಡೆಸುವ ತಾಯಂದಿರಿಗೆ ಒಂದು ದೊಡ್ಡ ಆಸರೆ. ಇವತ್ತು ಏಪ್ರಿಲ್ 22 ಬುಧವಾರದ ಈ ವಿಶೇಷ ದಿನದಂದು ಈ ಹಣ ಬಿಡುಗಡೆಯಾಗುತ್ತಿರುವುದು ಎಲ್ಲರಿಗೂ ಖುಷಿ ತಂದಿದೆ.
ನೀವು ಇವತ್ತು ಬೆಳಗ್ಗೆಯಿಂದಲೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಹಣ ಬಂದ ತಕ್ಷಣ ನಮಗೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಷ್ಟು ರೂಪಾಯಿ ಬಂತು ಮತ್ತು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಮರಿಬೇಡಿ. ನೀವು ನೀಡುವ ಮಾಹಿತಿ ಬೇರೆ ಸಾವಿರಾರು ಮಹಿಳೆಯರಿಗೆ ಧೈರ್ಯ ತುಂಬುತ್ತದೆ. ರಾಜ್ಯ ಸರ್ಕಾರದ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಣವನ್ನು ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಾಕಬೇಕಾ ಅಥವಾ ಹೀಗೆ ಬಾಕಿ ಉಳಿಸಿಕೊಂಡು ಒಟ್ಟಿಗೆ ಹಾಕಬೇಕಾ? ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಇನ್ನು ಕೆಲವರು ಕೇಳ್ತಾ ಇದ್ರು, ಸರ್ ನಮ್ದು ಹೊಸದಾಗಿ ಮದುವೆ ಆಗಿದೆ, ನಾವು ಹೊಸದಾಗಿ ಅರ್ಜಿ ಹಾಕಬಹುದಾ ಅಂತ. ಖಂಡಿತ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇನ್ನೂ ಅವಕಾಶ ಇದೆ. ಆದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಜಮಾನಿಯ ಹೆಸರು ಬದಲಾವಣೆ ಆಗಿರಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹಳೆ ಬಾಕಿ ಸೇರಿ ಹಣ ಬರುತ್ತೆ ಎಂದು ಸರ್ಕಾರ ಭರವಸೆ ನೀಡಿದೆ. ನಮ್ಮ ರೈತನ ಮಿತ್ರ ಚಾನೆಲ್ ಯಾವಾಗಲೂ ರೈತರಿಗೆ ಮತ್ತು ಹಳ್ಳಿ ಜನರಿಗೆ ಉಪಯುಕ್ತವಾಗುವ ಮಾಹಿತಿಯನ್ನ ಮಾತ್ರ ನೀಡುತ್ತದೆ. ಈ ವಿಡಿಯೋ ನಿಮಗೆ ನಿಜವಾಗಲೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಮಾತ್ರ ಈ ಮಾಹಿತಿ ಹೆಚ್ಚು ಜನರಿಗೆ ತಲುಪುತ್ತದೆ. ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಶೇರ್ ಮಾಡಿ. ಅವರಿಗೆ ಈ ವಿಚಾರ ತಿಳಿಯಲಿ. ಯಾಕಂದ್ರೆ ಎಷ್ಟೋ ಜನರಿಗೆ ಹಣ ಬಂದಿರುವುದು ತಿಳಿಯುವುದೇ ಇಲ್ಲ. ಅವರು ಸುಮ್ಮನೆ ಆತಂಕ ಪಡುತ್ತಿರುತ್ತಾರೆ. ಕೊನೆಯದಾಗಿ ಒಂದು ಎಚ್ಚರಿಕೆ. ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಬಹಳಷ್ಟು ವಂಚನೆಗಳು ನಡೆಯುತ್ತಿವೆ. ಯಾರಾದರೂ ನಿಮಗೆ ಫೋನ್ ಮಾಡಿ, ನಾನು ಸರ್ಕಾರಿ ಕಚೇರಿಯಿಂದ ಮಾತನಾಡುತ್ತಿದ್ದೇನೆ, ನಿಮ್ಮ ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಥವಾ OTP ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಸರ್ಕಾರ ಯಾವುದೇ ಕಾರಣಕ್ಕೂ ನಿಮ್ಮ ಖಾಸಗಿ ಮಾಹಿತಿಗಳನ್ನು ಫೋನ್ ಮೂಲಕ ಕೇಳುವುದಿಲ್ಲ. ಇದು ನಿಮ್ಮ ಹಕ್ಕು. ನಿಮ್ಮ ಖಾತೆಗೆ ನೇರವಾಗಿ ಹಣ ಜಮೆಯಾಗುತ್ತದೆ. ಮಧ್ಯವರ್ತಿಗಳ ಮಾತು ಕೇಳಿ ಮೋಸ ಹೋಗಬೇಡಿ. ಇವತ್ತಿನ ಈ ವಿಶೇಷ ಅಪ್ಡೇಟ್ ನಿಮಗೆ ಇಷ್ಟವಾಗಿದೆ ಎಂದು ನಂಬಿದ್ದೇನೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ, ಅಂದರೆ ಬೆಳೆ ಹಾನಿ ಪರಿಹಾರ, PM ಕಿಸಾನ್ ಹಣ ಮತ್ತು ಸರ್ಕಾರದ ಇತರೆ ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ರೈತನ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಶ್ರೀ. ಮತ್ತೆ ಸಿಗ್ತೀನಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾ ಇರಿ ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನ ಸುಖಮಯವಾಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.